ಶಲೋಮ್. ಇದನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲ ದೇವ ಭಕ್ತರಿಗೂ ದೇವ ಜನರಿಗೂ ಸರ್ವಶಕ್ತನೂ ಪರಾತ್ಪರನೂ ಆಗಿರುವಂಥ ದೇವರಿಂದ ಸಮಾಧಾನವೂ ಸಂತೋಷವೂ ಕೃಪೆಯೂ ಉಂಟಾಗಲಿ. ಈ ಯೋಬನು ಬರೆದ ಪತ್ರಿಕೆ 42ನೇ ಅಧ್ಯಾಯ 2ನೇ ವಚನದಲ್ಲಿ ಪರಾತ್ಪರನ ಬಗ್ಗೆ ಒಂದು ಮಾತು ಬರೆದಿದೆ. ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿ ಅಂತಲೂ. ಯೋಬನು ತನ್ನ ಜೀವಿತದ ಎಲ್ಲ ದಿನಗಳಲ್ಲಿ ಕಷ್ಟಪಟ್ಟಾಗ, ಎಲ್ಲವನ್ನ ಕಳ್ಕೊಂಡಾಗ, ಅವನು ಹಿಂಸಿಸಲ್ಪಟ್ಟಾಗ, ಆರೋಗ್ಯದಲ್ಲಿ ಏರುಪೇರಾದಾಗ, ಸ್ನೇಹಿತರಿಂದ ದೂರವಾದಾಗ, ತನ್ನ ಸ್ವಂತ ಹೆಂಡತಿಯೇ ತಿರಸ್ಕರಿಸಿದಾಗ, ಮಕ್ಕಳನ್ನೆಲ್ಲ ಕಳ್ಕೊಂಡಾಗ, ತನ್ನ ಪ್ರೀತಿ ಪಾತ್ರರನ್ನು ದೂರ ಮಾಡಿಕೊಂಡಾಗ ಅವನು ಪಟ್ಟ ಆ ಶ್ರಮೆ, ಅವನು ಪಟ್ಟ ಆ ದುಃಖ, ಅವನು ಪಟ್ಟಂಥ ವೇದನೆ, ಅದರ ಮಧ್ಯದಲ್ಲಿ ಕೊನೆಯ ಅಧ್ಯಾಯದಲ್ಲಿ ಅವನು ಈ ರೀತಿ ಹೇಳ್ತಾನೆ, ಸ್ವಾಮಿ, ನಾನು ಏನೆಲ್ಲ ಅನುಭವಿಸಿದ್ರು, ಏನೆಲ್ಲ ಕಷ್ಟಗಳನ್ನ ಅನುಭವಿಸಿದ್ರು, ಏನೆಲ್ಲ ತೊಂದರೆಗಳನ್ನ ಅನುಭವಿಸಿದ್ರು, ಎಲ್ಲ ಕಳ್ಕೊಂಡಿದ್ರು, ನನಗೊಂದು ಮಾತ್ರ ಗೊತ್ತು, ನೀನು ಸಕಲ ಕಾರ್ಯಗಳು ನಡೆಸಬಲ್ಲಿ ಅಂತಲೂ. ಪ್ರಿಯ ದೇವರ ಮಕ್ಕಳೇ, ಯೋಬನಿಗೆ ಅರ್ಥವಾಗಿದ್ದು ದೇವರು ಮಾತ್ರವೇ ಸರ್ವಶಕ್ತನು. ನಾನು ಆರಾಧಿಸುವಂಥ ದೇವರು ಉನ್ನತವಾದವನು, ನಾನು ಆರಾಧಿಸುವಂಥ ದೇವರು ದೊಡ್ಡವನು. ಆತನು ನನ್ನ ಜೀವಿತದಲ್ಲಿ ಸಕಲ ಕಾರ್ಯಗಳನ್ನು ಮಾಡೋದಕ್ಕೆ ಶಕ್ತನು. ಬೂದಿಯಾಗಿರುವುದನ್ನು ಶಿರೋವೇಷ್ಟನವಾಗಿ ಮಾರ್ಪಡಿಸುವುದಕ್ಕೆ ಶಕ್ತನು. ನಷ್ಟವಾದದ್ದನ್ನು ಲಾಭವಾಗಿ ಮಾರ್ಪಡಿಸುವುದಕ್ಕೆ ಶಕ್ತನು. ಅನಾರೋಗ್ಯವನ್ನು ಆರೋಗ್ಯವಾಗಿ ಮಾರ್ಪಡಿಸುವುದಕ್ಕೆ ಶಕ್ತನು. ಎಲ್ಲ ಕಳ್ಕೊಂಡದ್ರಿಂದ ಎಲ್ಲವನ್ನು ಪಡ್ಕೊಳ್ಳುವುದರ ಕಡೆಗೆ ನಡೆಸುವುದಕ್ಕೆ ಶಕ್ತನು. ಏನು ಇಲ್ಲದರಿಂದ ಎಲ್ಲ ಇರುವವನನ್ನಾಗಿ ಮಾರ್ಪಡಿಸುವುದಕ್ಕೆ ದೇವರೇ ಆತನು ಶಕ್ತನಾಗಿದ್ದಾನೆ ಎಂಬುದಾಗಿ ಅರ್ಥಕೊಂಡ. ಇವತ್ತು ನಿನ್ನ ಜೀವಿತದಲ್ಲಿ ಎಲ್ಲವನ್ನ ಕಳ್ಕೊಂಡಿದ್ದೀಯಾ, ನಷ್ಟಪಟ್ಟವಳಾಗಿ ಜೀವಿಸ್ತಾ ಇದೆಯಾ, ಸಂಬಂಧಗಳನ್ನ ಕಳ್ಕೊಂಡಿದ್ದೀಯಾ, ಹಣದಲ್ಲಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇದೆಯಾ, ಯಾವ ಸಂಗತಿ ನಿನ್ನ ಜೀವಿತದಲ್ಲಿ ಆಳ್ವಿಕೆ ಮಾಡ್ತಾ ಇದೆ, ಯಾವ ಕಷ್ಟ ನಿನ್ನನ್ನು ದೂಡ್ತಾ ಇದೆ, ಯಾವ ಕಣ್ಣೀರು ನಿನ್ನನ್ನು ಬಾಧಿಸ್ತಾ ಇದೆ, ಯೋಬನ ಹಾಗೆ ಪರಿಶ್ರಮಗಳ, ಯೋಬನ ಹಾಗೆ ಸಂಕಟಗಳ, ಯೋಬನ ಹಾಗೆ ಶೋಧನೆಗಳ, ಯೋಬನ ಹಾಗೆ ಕಳ್ಕೊಳ್ತಾ ಇದೆಯಾ, ಯೋಬನ ಹಾಗೆ ಆರೋಗ್ಯವನ್ನು ಕಳ್ಕೊಳ್ತಾ ಇದೆಯಾ, ಯೋಬನ ಹಾಗೆ ಹಣಕಾಸುಗಳನ್ನ ಕಳ್ಕೊಳ್ತಾ ಇದೆಯಾ, ಯೋಬನ ಹಾಗೆ ಆಸ್ತಿಗಳನ್ನ ಕಳ್ಕೊಳ್ತಾ ಇದೆಯಾ, ಯೋಬನ ಹಾಗೆ ಸಂಬಂಧಗಳನ್ನ ಕಳ್ಕೊಳ್ತಾ ಇದೆಯಾ, ಯೋಬನ ಹಾಗೆ ಯಾವುದನ್ನು ಕಳ್ಕೊಳ್ತಾ ಇದೆಯಾ? ತಾಳ್ಮೆಯಿಂದ ಇರು. ನಿನ್ನ ತಾಳ್ಮೆ ಸಿದ್ಧಿಗೆ ಬರಲಿ. ತಾಳ್ಮೆಯಿಂದ ದೇವರಿಗಾಗಿ ಕಾದಿರು. ಆತನು ಸಕಲ ಕಾರ್ಯಗಳನ್ನು ನಡೆಸುವುದಕ್ಕೆ ಶಕ್ತನಾಗಿದ್ದಾನೆ. ಸಕಲ ಕಾರ್ಯಗಳನ್ನು ಸರಿಯಾದ ಸಮಯದಲ್ಲಿ ಅಚ್ಚುಕಟ್ಟಾಗಿ ಮಾಡಿ ನಿನ್ನ ಜೀವಿತವನ್ನು ಆಶೀರ್ವಾದಕರವಾಗಿ ಮಾರ್ಪಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ತಾಳ್ಮೆಯಿಂದ ಕಾದಿರು. ದೇವರ ಮೇಲೆ ನಿರೀಕ್ಷೆ ಇಟ್ಟು ಹೋಗು. ಆತನು ಎಲ್ಲ ಕಾರ್ಯಗಳು ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ನಂಬಿ ಮುಂದೆ ಸಾಗು.